ಅಯೋಧ್ಯೆಯ ಈ ರಾಮ ಮಂದಿರ ಸುಮಾರು 70 ಎಕರೆಯ ವಿಸ್ತೀರ್ಣದಲ್ಲಿ ಆಗ್ತಿರುವಂತಹ ದೇವಾಲಯ. ಇಡೀ ದೇವಾಲಯವೇ ಸುಮಾರು 2.77 ಎಕರೆಯಷ್ಟು ಜಾಗದಲ್ಲಿರುವಂಥದ್ದು. ನಾನೀಗ ದೇವಾಲಯದ ಹೊರಾಂಗಣದಲ್ಲಿ ಇರುವಂಥದ್ದು. ಈ ಹೊರಾಂಗಣದಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು 3 ಫ್ಲೋರ್ಗಳನ್ನ ಇಲ್ಲಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. 3 ಫ್ಲೋರ್ಗಳಿದೆ. ಮತ್ತೆ ಪ್ರತಿ ಫ್ಲೋರ್ನಲ್ಲೂ ಕೂಡ ವಿಭಿನ್ನ ರೀತಿಯಲ್ಲಿ ನಾವು ಶೈಲಿಯನ್ನ ಗಮನಿಸ್ತಾ ಹೋಗ್ಬೋದು. ಚಿತ್ರೀಕರಣ ಮಾಡಿರೋದಿರ್ಬೋದು ಮತ್ತೆ ಕೆತ್ತನೆ ಏನೇನಿದೆ ಇದೆಲ್ಲದೂ ಕೂಡ ನಾಗರ ಶೈಲಿಯಲ್ಲಿ ಮಾಡಿರುವಂತಹ ಒಂದು ಕಟ್ಟಡ ಆಗಿರುವಂಥದ್ದು. ಮತ್ತೆ ಇನ್ನೂ ಕೂಡ ಕೆಲವೊಂದಷ್ಟು ಭಾಗಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇನ್ನೂ ಕೂಡ ಕೆತ್ತನೆ ಕೆಲಸ ನಡೀತಾ ಇದೆ. ಅದನ್ನ ಈಗ ಮುಂದಿನ ದಿನಗಳಲ್ಲಿ ಮುಗಿಸುವಂತ ಕೆಲಸವನ್ನ ಮಾಡ್ತಾರೆ. ಇನ್ನ ಈ ಭಾಗದಲ್ಲಿ ನೋಡ್ತಾ ಹೋದ್ರು ಕೂಡ ಹೊರಾಂಗಣದ ಮೊದಲನೇ ಆವರಣ, ನಾವು ಫಸ್ಟ್ ಫ್ಲೋರ್ ಇರುವಂತಹ ಒಂದು ಆವರಣಕ್ಕೆ ನಾವು ಈಗ ಎಂಟ್ರಿ ಆಗುವಂತ ಕೆಲಸ ಮಾಡ್ತೀವಿ. ಈ ಆವರಣ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಈ ಆವರಣ ಏನಿದೆ ಇದನ್ನು ಕೂಡ ಏನು ವಿಭಿನ್ನವಾಗಿ ಕೆತ್ತನೆ ಮಾಡುವಂಥದ್ದು ಮತ್ತೆ ಪ್ರತಿ ಕಲ್ಲುಗಳನ್ನು ಬಳಕೆ ಮಾಡಿದರೆ ಎಲ್ಲದೂ ಕೂಡ ಅಮೃತ ಶಿಲೆಯಲ್ಲೇ ಇಡೀ ದೇವಾಲಯದ ಕಂಬಗಳಿರ್ಬೋದು, ದೇವಾಲಯದ ಪ್ರಾಂಗಣ ಇರ್ಬೋದು, ದೇವಾಲಯದ ಮೇಲ್ಮಟ್ಟದ ಫ್ಲೋರ್ ಏನಿದೆ ಇದೆಲ್ಲದನ್ನು ಕೂಡ ಮಾಡಿರುವಂಥದ್ದು. ಇನ್ನ ಈ ಒಳಗಡೆ ಇರುವಂತಹ ಈ ಒಂದು ಪಿಲ್ಲರ್ ನಾವು ಕಾಣಿಸಬಹುದು. ವಿಘ್ನೇಶ್ವರನ ವಿಗ್ರಹವನ್ನ ಈ ಒಂದು ಕಂಬದಲ್ಲಿ ಕೆತ್ತನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದು ವಿಘ್ನೇಶ್ವರನ ವಿವಿಧ ಶೈಲಿಯ ಅವರ ವಿವಿಧ ಭಂಗಿಯಲ್ಲಿರುವಂತಹ ವಿಗ್ರಹಗಳನ್ನ ಈ ಒಂದು ಕಂಬದಲ್ಲಿ ಕೆತ್ತುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಮುಟ್ಟೋದಕ್ಕೂ ಕೂಡ ತುಂಬಾನೇ ಸ್ಮೂತ್ ಆಗಿರುವಂಥದ್ದು ಮತ್ತೆ ಎಲ್ಲದೂ ಕೂಡ ಅಮೃತ ಶಿಲೆಯಲ್ಲಿ ಮಾಡಿರುವಂಥದ್ದು. ಇನ್ನು ಈ ಭಾಗದಲ್ಲೂ ಕೊಡಬಹುದು. ಇದರಲ್ಲೂ ಕೂಡ ವಿಘ್ನೇಶ್ವರನ ಇನ್ನೊಂದು ಅವತಾರ, ಅದು ವಿಘ್ನೇಶ್ವರ ನಿಂತಿರುವ ರೀತಿಯಲ್ಲಿರುವಂತಹ ಭಂಗಿಯಲ್ಲಿರುವಂತಹ ಒಂದು ವಿಗ್ರಹವನ್ನು ಕೆತ್ತನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನ ಇಡೀ ಈ ಆವರಣ ಏನಿದೆ ಈ ಆವರಣದ ಪ್ರತಿ ಕಂಬದಲ್ಲೂ ಕೂಡ ವಿಘ್ನೇಶ್ವರ ನಾವು ಗಮನಿಸ್ತಾ ಹೋಗ್ಬೋದು. ಈ ಕಂಬದಲ್ಲೂ ಕೂಡ ವಿಘ್ನೇಶ್ವರ ಇದ್ದಾರೆ. ಜೊತೆಗೆ ಇನ್ನೊಂದು ಈ ಭಾಗದಲ್ಲಿರುವಂತಹ ಇನ್ನೊಂದು ಕಂಬದಲ್ಲೂ ಕೂಡ ನಾವು ವಿಘ್ನೇಶ್ವರ ಇರೋದನ್ನ ಗಮನಿಸಬಹುದು. ಜನರು ಕೂಡ ತುಂಬಾ ತಿಳುಕ್ತಾ ಇದ್ದಾರೆ. ಇಲ್ಲೂ ಕೂಡ ವಿಘ್ನೇಶ್ವರ ಅಂದ್ರೆ ಪ್ರತಿ ಕಂಬದಲ್ಲೂ ಕೂಡ ವಿಘ್ನೇಶ್ವರನ ವಿವಿಧ ಅವತಾರಗಳನ್ನ ಇಲ್ಲಿ ಗಮನಿಸಬಹುದು. ಇನ್ನು ಇನ್ನೊಂದು ಕಂಬವನ್ನು ನಾನು ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿ ನಮ್ಮ ರಾಮನ ಭಕ್ತ ಹನುಮಂತನ ವಿಗ್ರಹಗಳಿರುವಂತಹ ಈ ಒಂದು ಕಂಬ, ಇದರಲ್ಲೂ ಕೂಡ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿರುವಂತಹ ಹನುಮದೇವರ ಅವತಾರಗಳನ್ನ ಭಂಗಿಗಳನ್ನ ಇಲ್ಲಿ ಸೃಷ್ಟಿಸುವಂತ ಮಾಡ್ತಿರೋದು. ಮತ್ತೆ ಹನುಮಂತ ಇಲ್ಲಿ ತಪಸ್ಸಿಗೆ ಕುಳಿತಿರೋದನ್ನ ನಾವು ಗಮನಿಸಬಹುದು. ತಪಸ್ಸಿಗೆ ಕುಳಿತು ಇರುವಂತಹ ಒಂದು ಭಂಗಿಯನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇನ್ನ ಇದನ್ನ ನಮ್ಮ ಪಂಚಮುಖಿ ಆಂಜನೇಯನ್ನ ನಾವು ಇಲ್ಲಿ ಗಮನಿಸಬಹುದು. ಇದು ಪಂಚಮುಖಿ ಆಂಜನೇಯನ ಕೆತ್ತನೆ ಮಾಡಿದ್ದಾರೆ. ಇನ್ನ ಇದು ಶಾಂತ ಸ್ವರೂಪದಲ್ಲಿ ಆಂಜನೇಯ ಕುಳಿತು ಆಶೀರ್ವಾದ ಮಾಡುತ್ತಿರುವಂತಹ ಭಂಗಿಯನ್ನ ಕೆತ್ತನೆ ಮಾಡಿರುವಂತದ್ದನ್ನ ಇಲ್ಲಿ ಗಮನಿಸಬಹುದು. ಇನ್ನೊಂದು ಕಂಬವನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಕೂಡ ವಿಭಿನ್ನ ಆಗಿರುವಂತಹ ಕಂಬ. ಇಲ್ಲೂ ಕೂಡ ಬೇರೆ ರೀತಿಯಲ್ಲಿ ಮಾಡುವಂಥದ್ದು. ಇಲ್ಲಿ ನಾವು ಈ ಕಂಬದಲ್ಲಿ ನಾವು ಗಮನಿಸೋದಾದ್ರೆ ನಮ್ಮ ಶಿವನನ್ನ ಗಮನಿಸ್ತಾ ಹೋಗ್ಬೋದು, ನಮ್ಮ ದೇವಿಯನ್ನ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ದೇವಿಯ ವಿಗ್ರಹವನ್ನ ಕೆತ್ತುವಂತ ಕೆಲಸವನ್ನು ಮಾಡಿದರೆ ಅವರ ವಿವಿಧ ಅವತಾರಗಳನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಒಂದು ಅವತಾರ ಇರುವಂತದ್ದು. ಮತ್ತೆ ಜೊತೆಗೆ ಈ ಭಾಗಕ್ಕೆ ಇನ್ನು ಕೆತ್ತನೆ ಆಗೋ ಬಾಕಿ ಇದೆ. ಇದನ್ನು ಕೂಡ ಕೆತ್ತನೆ ಪೆಂಡಿಂಗ್ ಇದ್ದು ಸದ್ಯದಲ್ಲೇ ಇದನ್ನ ಕೆತ್ತನೆ ಮಾಡಿ ಕಂಪ್ಲೀಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇದೊಂದು ಭಾಗವನ್ನು ಗಮನಿಸ್ತಾ ಹೋಗ್ಬೋದು. ಇನ್ನ ಈ ಭಾಗದಲ್ಲಿ ನಾವು ನೋಡೋದಾದ್ರೆ ಇನ್ನ ನಮ್ಮ ಬಲಭಾಗಕ್ಕೆ ಇನ್ನೊಂದು ಕಂಬವನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಇಲ್ಲೂ ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಕಾಮಧೇನುವಿನ ಮೇಲೆ ಕುಳಿತಿರುವಂತಹ ವಿಗ್ರಹವನ್ನ ಇಲ್ಲಿ ಕೆತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಪ್ರತಿ ಕಂಬದಲ್ಲೂ ಕೂಡ ಸಂಪೂರ್ಣವಾಗಿ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ನಮ್ಮ ಪುರಾತನ ದೇವಾಲಯಗಳಾದಂತಹ ಬೇಲೂರು, ಹಳೆಬೀಡು, ಸೋಮನಾಥಪುರ ಈ ರೀತಿ ಬೇರೆ ಬೇರೆ ದೇವಾಲಯದ ಅವತಾರಗಳೇನಿದೆ ಆ ಅವತಾರದಲ್ಲಿರುವಂತಹ ಅದೇ ರೀತಿಯಲ್ಲಿ ಕಂಬಗಳನ್ನ ಡಿಸೈನ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ನೋಡ್ಬೇಕು ಅಂತಂದ್ರೆ ನಿಜಕ್ಕೂ ಅದ್ಭುತವಾದಂತಹ ಸ್ಟ್ರಕ್ಚರ್ ಅನ್ನು ಹೊಂದಿದೆ. ಮತ್ತೆ ಇನ್ನು ದೇವಾಲಯದ ಒಳಾಂಗಣ ನಾವು ಗಮನಿಸಿದರೆ ತುಂಬಾನೇ ತಂಪಾಗಿರುವಂಥದ್ದು. ಯಾಕಂತಂದ್ರೆ ಸಂಪೂರ್ಣ ಅಮೃತ ಶಿಲೆಯಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯ ಅಂತ ಹೇಳ್ಬೋದು. ಇದು ಹೊರಾಂಗಣ. ಇನ್ನು ನಾವು ಮೇಲ್ಭಾಗಕ್ಕೆ ಗಮನಿಸ್ತಾ ಹೋಗ್ಬೋದು. ಇದನ್ನ ನಾವು ಮೇಲಿನ ಚಾವಣಿ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಎಷ್ಟು ವಿಭಿನ್ನ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಾವು ನೋಡ್ತಾ ಹೋಗ್ಬೋದು. ಒಂದು 8 ಆವರಣಗಳನ್ನ ಒಂದರಿಂದ ಒಂದರೊಳಗೆ ನೋಡ್ತಾ ಹೋಗ್ಬೋದು. ಅದರಲ್ಲೂ ಕೂಡ ವಿವಿಧ, ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಸರಸ್ವತಿ ಒಂದು ಭಾಗದಲ್ಲಿ ನೋಡ್ತಾ ಹೋಗ್ಬೋದು. ಇನ್ನೊಂದು ಕಡೆ ನಮ್ಮ ಐರಾವತವನ್ನು ಗಮನಿಸ್ತಾ ಹೋಗ್ಬೋದು. ಮತ್ತೆ ಅದರಲ್ಲಿ ಬಳಸಿರುವಂತಹ ರಿಂಗ್ಗಳೇನಿದೆ ಎಲ್ಲದೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನ ರೀತಿಯಲ್ಲಿ ಇರುವಂಥದ್ದು. ಈ ಹಿಂದೆ ನಾವು ಇಂದಿನ ಕಾಲದ ದೇವಾಲಯಗಳನ್ನ ನಾವೇನು ಗಮನಿಸ್ತಾ ಹೋಗ್ತಾ ಇದ್ವಿ, ಪ್ರಾಚೀನ ದೇವಾಲಯಗಳನ್ನ, ಅದಕ್ಕೆ ಪೂರಕವಾಗಿರುವಂತೆ ಇಲ್ಲಿ ಇದನ್ನ ಚಿತ್ರೀಕರಣ ಮಾಡುವಂಥದ್ದಿರ್ಬೋದು ಮತ್ತೆ ಕೆತ್ತನೆ ಮಾಡುವಂಥದ್ದಾಗಿರುವಂಥದ್ದು. ಒಟ್ಟಿನಲ್ಲಿ ಇಲ್ಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಡೀ ಆವರಣ ಏನಿದೆ, ಒಳಾಂಗಣ ಒಂದು ರೀತಿ ಆದರೆ ಹೊರಾಂಗಣ ಇನ್ನೊಂದು ರೀತಿಯ ಅದ್ಭುತದ ರೀತಿಯಲ್ಲಿ ಇಲ್ಲಿ ಕಂಡು ಬರ್ತಿರುವಂಥದ್ದು. ಒಟ್ಟಿನಲ್ಲಿ ಅಯೋಧ್ಯೆಯಲ್ಲಿ ಈ ರಾಮ ಮಂದಿರ ವೀಕ್ಷಣೆಗೆ ಬಂದಂಥವ್ರಿಗೆ ನಿಜಕ್ಕೂ ಒಂದು ರೀತಿ ಸ್ವರ್ಗದ ಭಾಸ ಆಗುತ್ತೆ. ಅಷ್ಟರ ಮಟ್ಟಿಗೆ ಈ ದೇವಾಲಯ ಚಿತ್ರೀಕರಣ ಆಗಿರುವಂಥದ್ದು. ದೇವಾಲಯವನ್ನ ರೆಡಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಕೆ ಆರ್ ಜೊತೆ ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.